ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಸಮಾಜಶಾಸ್ತ್ರದಲ್ಲಿ ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ. ಇದರಲ್ಲಿ ಬ್ಲಾಕ್ 4ರಲ್ಲಿ ನೋಡಿ, ಬ್ಲಾಕ್ 4ರಲ್ಲಿ ಸ್ತರವಿನ್ಯಾಸ ಘಟಕ 21ಕ್ಕೆ ಬನ್ನಿ. ಪುಟ ಸಂಖ್ಯೆ 376ರಲ್ಲಿದೆ. 376ರಲ್ಲಿ ಸಾಮಾಜಿಕ ಸ್ತರವಿನ್ಯಾಸದ ಗುಣಲಕ್ಷಣಗಳು, ಸಾಮಾಜಿಕ ಸ್ತರವಿನ್ಯಾಸದ ಬಗೆಗಳು, ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳು, ಈ ಮೂರೂ ಕೂಡ ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆ. ಯಾರೆಲ್ಲ ಪ್ರಥಮ BA ವಿದ್ಯಾರ್ಥಿಗಳಿದ್ದೀರೋ ಈ ಒಂದು ಘಟಕವನ್ನು ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡದೆ ಓದ್ಕೊಳ್ಳಿ. ಸಾಮಾಜಿಕ ಸ್ತರವಿನ್ಯಾಸದ ಗುಣಲಕ್ಷಣಗಳನ್ನು ಓದ್ಕೊಳ್ಳಿ, ಸಾಮಾಜಿಕ ಸ್ತರವಿನ್ಯಾಸದ ಬಗೆಗಳು, ಹಾಗೆ ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳು. ಈ ಮೂರರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಕೂಡ ನಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರುವಂತಹ ಪ್ರಶ್ನೆಗಳಾಗಿದೆ. ತುಂಬಾ ಸುಲಭ ಇದೆ, ಅರ್ಥ ಮಾಡಿಕೊಳ್ಳುವ. ಮೊದಲಿಗೆ ಸಾಮಾಜಿಕ ಸ್ತರವಿನ್ಯಾಸದ ಅರ್ಥಗಳನ್ನು ತಿಳ್ಕೊಳ್ಳುವ. ಏನು ಈ ಸಾಮಾಜಿಕ ಸ್ತರವಿನ್ಯಾಸ ಅಂತ ಹೇಳಿದರೆ, ಸಾಮಾಜಿಕ ಸ್ತರವಿನ್ಯಾಸ ಅಂತ ಹೇಳಿದರೆ ಆ ಒಂದು ಪ್ರಶ್ನೆಯಲ್ಲೇ ನಿಮಗೆ ಅರ್ಥ ಆಗುವಂತೆ ಸ್ತರವನ್ನು ಕಾಯ್ದುಕೊಳ್ಳುವಂಥದ್ದು, ಮೇಲೆ ಕೆಳಗೆ, ಹೆಚ್ಚು ಕಡಿಮೆ, ಈ ರೀತಿಯ ಒಂದು ಭಾವನೆ ಬರುವಂಥದ್ದು, ಈ ರೀತಿಯ ಒಂದು ವರ್ತನೆಯನ್ನು ಮಾಡುವಂಥದ್ದು. ನೀನು ಮೇಲಿನವನು, ನಾನು ಕೆಳಗಿನವನು, ನೀನು ಶ್ರೀಮಂತ, ನಾನು ಬಡವ, ಈ ರೀತಿಯ ಒಂದು ವಿನ್ಯಾಸವನ್ನು, ಈ ರೀತಿಯ ಒಂದು ವಿನ್ಯಾಸ ಮಾಡುವಂಥದ್ದು ಅದುವೇ ಸಾಮಾಜಿಕ ಸ್ತರವಿನ್ಯಾಸದ ವಿಷಯಗಳಲ್ಲಿ ಬರುವಂಥದ್ದು. ಈಗ ಪ್ರತಿಯೊಂದು ಸಮಾಜವು ತನ್ನದೇ ಆದಂತಹ ಶ್ರೇಣಿ ವ್ಯವಸ್ಥೆಯನ್ನು ಹೊಂದಿರ್ತದೆ. ಇಲ್ಲಿ ಸ್ತರವಿನ್ಯಾಸ ಮತ್ತು ಶ್ರೇಣಿ ವ್ಯವಸ್ಥೆ ಎನ್ನುವಂಥದ್ದು ಒಂದೇ ಅರ್ಥವನ್ನು ನಮಗೆ ಕೊಡುವಂಥದ್ದು. ಶ್ರೇಣಿ ವ್ಯವಸ್ಥೆ ಕೂಡ ಹಾಗೆ, ಅಂದರೆ ಒಂದು ಸ್ತರ ಬೇರೆ, ಹೆಚ್ಚು ಕಡಿಮೆ, ಮೇಲು ಕೀಳು, ಗೊತ್ತಿದ್ದವರು ಗೊತ್ತಿಲ್ಲದವರು, ಉಳ್ಳವರು ಇಲ್ಲದವರು, ಈ ರೀತಿಯ ಒಂದು ವಿಚಾರ ಬಂದಾಗ ಅದು ಶ್ರೇಣಿ ವ್ಯವಸ್ಥೆ, ಅದು ಸ್ತರ ವಿನ್ಯಾಸಕ್ಕೆ ಬರುವಂತಹ ವಿಚಾರ ಆಗಿದೆ. ಈಗ ಬೇರೆ ಬೇರೆ ವಿಚಾರಗಳನ್ನು ನೋಡಿದಾಗ ಈ ಸಾಮಾಜಿಕ ಸ್ತರವಿನ್ಯಾಸ ಅಂತ ಬರುವಂಥದ್ದು ಕಾರ್ಮಿಕರಲ್ಲಿ, ಜಮೀನ್ದಾರರಲ್ಲಿ, ಗೇಣಿದಾರರು, ಆಳುವವರು, ಆಳಿಸಿಕೊಳ್ಳುವವರು, ಈ ರೀತಿಯಾಗಿ ವಿವಿಧ ಜನರ ವರ್ಗಗಳನ್ನು ನಾವಿಲ್ಲಿ ಕಾಣ್ಬೋದು. ಈ ರೀತಿಯಾಗಿ ಎಲ್ಲ ಕಡೆ ಸಮಾಜವು ಹಲವಾರು ವರ್ಗಗಳಾಗಿ ಬಂದಿದೆ. ಹಲವಾರು ವರ್ಗಗಳು ಇವತ್ತು ನಿನ್ನೆ ಮಾಡಿರುವಂಥದ್ದಲ್ಲ. ಈಗ ನಾವು ಸ್ತರವಿನ್ಯಾಸವನ್ನು ಮಾಡ್ತಾ ಇದ್ದೇವೆ, ಶ್ರೇಣಿಯನ್ನು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಇವತ್ತು ನಿನ್ನೆಯಾಗಿ ನಾವು ಅದನ್ನು ಮಾಡಲಿಲ್ಲ. ಇತಿಹಾಸದುದ್ದಕ್ಕೂ ಅದು ನಡೆದುಕೊಂಡು ಬಂದಿರುವಂತಹ ರೀತಿ, ಇತಿಹಾಸದ ಮೊದಲಿನಿಂದಲೂ ಕೂಡ ಅದು ನಡ್ಕೊಂಡೇ ಬಂದಿರುವಂಥದ್ದು. ಮೇಲು ಕೀಳು, ಕೆಳಗೆ ಮೇಲೆ ಎನ್ನುವಂತಹ ಒಂದು ತಾರತಮ್ಯ ಇರ್ಬೋದು, ಅಥವಾ ಒಂದು ಸ್ತರವಿನ್ಯಾಸ ಅಥವಾ ಒಂದು ಶ್ರೇಣಿ ವ್ಯವಸ್ಥೆ ಎನ್ನುವಂಥದ್ದು ಹಿಂದಿನ ಕಾಲದಿಂದಲೇ ನಡ್ಕೊಂಡು ಬಂದಿರುವಂಥದ್ದು ಸ್ನೇಹಿತರೆ. ಅದು ನಾವು ಬೇರೆ ಬೇರೆ, ಈಗ ಕಾರ್ಮಿಕರ ವರ್ಗದಲ್ಲೂ ಕೂಡ ನಾವು ಆ ರೀತಿ ಕೇಳಿರ್ಬೋದು, ಜಮೀನ್ದಾರರಲ್ಲೂ ಕೂಡ ಆ ರೀತಿ ಇದೆ. ಗೇಣಿದಾರರು, ಇಲ್ಲಿ ಗೇಣಿದಾರರ ಒಳಗೆ ಕೂಡ ಅವರು ಮೇಲು ಗೇಣಿದಾರರು, ಕೆಳಗೆ ಗೇಣಿದಾರರು, ಅವರು ಶ್ರೀಮಂತ ಗೇಣಿದಾರರು, ಅವರು ಕಡಿಮೆ ಗೇಣಿದಾರರು, ಈ ರೀತಿಯಾಗಿರುವಂಥದ್ದು. ಇನ್ನು ಹೊರಗೆ ನೋಡಿದರೆ ಜಮೀನ್ದಾರರು ಮತ್ತು ಕೆಲಸಗಾರರು ತಾರತಮ್ಯ, ಆಳುವವರು ಮತ್ತು ಆಳಿಸಿಕೊಳ್ಳುವವರು, ಅವರು ಕೂಡ ನಾವು ಸ್ತರವಿನ್ಯಾಸ ಅಂತ ಅದರೊಳಗೆ ನಾವು ಹಾಕ್ತೇವೆ. ಪ್ರತಿಯೊಂದು ಸಮಾಜವು ತನ್ನದೇ ಆದಂಥ ಶ್ರೇಣಿ ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಮೇಲು ಕೀಳು, ಹೆಚ್ಚು ಕಡಿಮೆ ಎಂಬುವಂಥದ್ದು ನಿರ್ಧಾರಿತವಾಗಿರುವಂಥದ್ದು. ಒಬ್ಬ ವ್ಯಕ್ತಿಗಳನ್ನು ಅವರು ಪಡೆದಿರುವಂತಹ ಸಾಮಾಜಿಕ ಅಂತಸ್ತಿನ ಮತ್ತು ನಿರ್ವಹಿಸುವ ಪಾತ್ರಗಳ ಆಧಾರ ಮೇಲೆ ಅವನು ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಅಂತ ನೋಡಿಕೊಂಡು ಶ್ರೇಷ್ಠ, ಕನಿಷ್ಠ, ಮೇಲು ಕೀಳು, ಉಚ್ಚ, ನೀಚ ಅಂತ ಹೇಳಿ ಅವುಗಳನ್ನು ವರ್ಗೀಕರಣವನ್ನು ಮಾಡಿಕೊಳ್ಬೋದು. ಹೀಗೆ ಜನರನ್ನು ವಿಭಿನ್ನ ಸ್ತರಗಳನ್ನಾಗಿ ವರ್ಗೀಕರಿಸುವಂತಹ ವ್ಯವಸ್ಥೆಗೆ ಸಾಮಾಜಿಕ ಸ್ತರವಿನ್ಯಾಸ ಅಂತ ಹೇಳುವಂಥದ್ದು. ಈ ಒಂದು ಸ್ತರೀಕರಣದಿಂದಾಗಿ ಸಾಮಾಜಿಕ ರಚನೆಯಲ್ಲಿ ವ್ಯಕ್ತಿಗಳ ಅಂತಸ್ತುಗಳನ್ನು ಕೂಡ ನಿಗದಿಯಾಗಿರುತ್ತದೆ. ಸಾಮಾಜಿಕ ಸ್ತರವಿನ್ಯಾಸ ವ್ಯವಸ್ಥೆಯಲ್ಲಿ ಕೆಳಗಿನ ವರ್ಗದವರಿಗೆ ಹೋಲಿಸಿದಾಗ ಮೇಲಿನ ಒಂದು ವರ್ಗದವರಿಗೆ ಹೆಚ್ಚಿನ ಶ್ರೇಷ್ಠತೆ, ಹೆಚ್ಚಿನ ಪ್ರತಿಷ್ಠೆ, ಹೆಚ್ಚಿನ ಅಧಿಕಾರ, ಹೆಚ್ಚಿನ ಮಾನ್ಯತೆ, ಆದ್ಯತೆ ಎಲ್ಲ ಸಿಗುವಂಥದ್ದು ನಾವೆಲ್ಲರೂ ಕೂಡ ಕಣ್ಣಿನಲ್ಲಿ ನೋಡುವಂಥದ್ದು, ಕಿವಿಯಾರೆ ಕೇಳುವಂತಹ ವಿಚಾರಗಳು. ಇನ್ನು ಈ ಸ್ತರವಿನ್ಯಾಸದ ಅರ್ಥವನ್ನು ತಿಳ್ಕೊಂಡೇವೆ. ಸ್ತರವಿನ್ಯಾಸದ ವ್ಯಾಖ್ಯೆಗಳನ್ನು ತಿಳ್ಕೊಳ್ಬೇಕು. ಸ್ತರವಿನ್ಯಾಸದ ವ್ಯಾಖ್ಯೆಗಳನ್ನು ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ಅರ್ಥಗಳನ್ನು ಕೊಟ್ಟಿದ್ದಾರೆ. ನಿಮಗೆ ಈ ಸಮಾಜಶಾಸ್ತ್ರಜ್ಞರು ಹೇಳಿದ
ವ್ಯಾಖ್ಯೆ ಬರಿಬೇಕು ಅಂತ ಯಾವುದೇ ನಿಯಮ ಇಲ್ಲ. ನಿಮಗೆ ಇದರಲ್ಲಿ ಯಾವುದು ಸುಲಭ ಅಂತ ಅನಿಸ್ತದೆ ಅದನ್ನೇ ಆಯ್ಕೆ ಮಾಡಿಕೊಂಡು ಓದ್ಕೊಳ್ಳಿ. ನಾನಿಲ್ಲಿ ಆಯ್ಕೆ ಮಾಡಿಕೊಂಡಿರುವಂಥದ್ದು ರೇಮಂಡ್ ಡಬ್ಲ್ಯೂ ಮರ್ರೆಯವರ ಪ್ರಕಾರ ನೀವು ಸಾಮಾಜಿಕ ಸ್ತರವಿನ್ಯಾಸದ ವ್ಯಾಖ್ಯೆ ಅಥವಾ ಇನ್ಯಾವುದೇ ಪ್ರಶ್ನೆಯ ವ್ಯಾಖ್ಯೆಗಳನ್ನು ಬರಿತೀರಿ ಅಂತಾದರೆ ಯಾರು ಹೇಳಿದ್ದಾರೆ ಅವರ ಹೆಸರನ್ನು ಕೂಡ ಬರಿಬೇಕಾಗ್ತದೆ. ಸಮಾಜಶಾಸ್ತ್ರಜ್ಞರ ಹೆಸರು ಬರಿಬೇಕು. ಒಂದು ವೇಳೆ ನಮಗೆ ಸಮಾಜಶಾಸ್ತ್ರಜ್ಞರ ಹೆಸರು ನೆನಪಿಗೆ ಬರ್ತಾ ಇಲ್ಲ ಅಂತಾದರೆ ನಾವು ಸಮಾಜಶಾಸ್ತ್ರಜ್ಞರ ಪ್ರಕಾರ ಅಂತ ಬರಿಬೇಕು. ಅದು ವ್ಯಾಖ್ಯೆಗಳಲ್ಲಿ ಸಮಾಜಶಾಸ್ತ್ರಜ್ಞರ ಪ್ರಕಾರ ಅಥವಾ ರೇಮಂಡ್ ಡಬ್ಲ್ಯೂ ಮರ್ರೆಯವರ ಪ್ರಕಾರ ಸಮಾಜವನ್ನು ಮೇಲು ಮತ್ತು ಕೀಳು ಎಂಬ ಸಾಮಾಜಿಕ ಘಟಕಗಳ ಸಮಾನಾಂತರ ವಿಂಗಡಣೆ ಸ್ತರವಿನ್ಯಾಸ. ಇಲ್ಲಿ ರೇಮಂಡ್ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಸಮಾಜವನ್ನು ಮೇಲಿನವರು ಕೆಳಗಿನವರು ಮೇಲು ಮತ್ತು ಕೀಳು ಅಂತ ಮಾಡ್ತಾ ಇದ್ದಾರಲ್ಲ, ಇದು ಒಂದು ಸಾಮಾಜಿಕ ಘಟಕಗಳ ಸಮಾನಾಂತರ ವಿಂಗಡಣೆ ಆಗ್ತಾ ಇದೆ, ಸಮಾನಾಂತರ ವಿಂಗಡಣೆ ಅವರ ನಡುವೆ ಆಗ್ತಾ ಇದೆ ಅಂತ ಹೇಳಿ ಸ್ತರವಿನ್ಯಾಸದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಇನ್ನು ನಾವು ವಿಲಿಯಂ ಎಫ್ ಬರ್ಗ್ ಮತ್ತು ಮೇಯರ್ ಎಫ್ ನಿಮ್ಕಾಫ್ ಅವರ ಪ್ರಕಾರ ವ್ಯಕ್ತಿಗಳು ಹಾಗೂ ಸಮೂಹಗಳನ್ನು, ವ್ಯಕ್ತಿಗಳಿರ್ಬೋದು ಅಥವಾ ಒಂದು ಸಮೂಹ ಇರ್ಬೋದು, ಹೆಚ್ಚು ಕಡಿಮೆ ಶಾಶ್ವತವಾದ ಏಣಿ ಶ್ರೇಣಿಗಳನ್ನೊಳಗೊಂಡ ಅಂತಸ್ತಿನ ಆಧಾರದ ಮೇಲೆ ವರ್ಗೀಕರಿಸುವಂತಹ ಪ್ರಕ್ರಿಯೆ ಸಾಮಾಜಿಕ ಸ್ತರವಿನ್ಯಾಸ. ವ್ಯಕ್ತಿಗಳು ಹಾಗೂ ಸಮೂಹಗಳನ್ನು ಹೆಚ್ಚು ಕಡಿಮೆ ಶಾಶ್ವತವಾದ ಏಣಿ ಶ್ರೇಣಿಗಳನ್ನೊಳಗೊಂಡ ಅಂತಸ್ತಿನ ಆಧಾರದ ಮೇಲೆ ವರ್ಗೀಕರಿಸುವ ಪ್ರಕ್ರಿಯೆಯೇ ಸಾಮಾಜಿಕ ಸ್ತರವಿನ್ಯಾಸ ಅಂತ ಹೇಳುವಂಥದ್ದು. ಈ ಸಾಮಾಜಿಕ ಸ್ತರವಿನ್ಯಾಸದ ಗುಣಲಕ್ಷಣಗಳನ್ನು ನಾವು ನೋಡ್ತಾ ಹೋಗುವ. ಸಾಮಾಜಿಕ ಸ್ತರವಿನ್ಯಾಸದ ಗುಣಗಳು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಸಾಮಾಜಿಕ ಸ್ತರವಿನ್ಯಾಸದ ಗುಣಲಕ್ಷಣಗಳನ್ನು ಅದನ್ನು ಬೇರೆ ಬೇರೆ ಪಾಯಿಂಟ್ಸ್ಗಳಲ್ಲಿ ಅವರು ವಿವರಿಸ್ತಾ ಇದ್ದಾರೆ. 1 ಸಾಮಾಜಿಕವಾದುದು, 2 ಪುರಾತನವಾದುದು, 3 ಸರ್ವವ್ಯಾಪಕವಾದುದು, 4 ವೈವಿಧ್ಯಪೂರ್ಣವಾದುದು. ಒಟ್ಟು 5 ಪಾಯಿಂಟ್ಸ್ ಇದೆ. ಪರಿಣಾಮ ಉಂಟು ಮಾಡುವಂಥದ್ದು ಯಾವುದೆಲ್ಲ? ಸಾಮಾಜಿಕವಾದುದು, ಪ್ರಾಚೀನವಾದುದು, ಸರ್ವವ್ಯಾಪಕವಾದುದು, ಬಗೆಗಳಲ್ಲಿ ವೈವಿಧ್ಯಪೂರ್ಣವಾಗಿರುವಂಥದ್ದು, ಪರಿಣಾಮ ಉಂಟು ಮಾಡುವಂಥದ್ದು ಎನ್ನುವಂಥ 5 ಬಗೆಗಳನ್ನು ನಾವು ಸಾಮಾಜಿಕ ಸ್ತರವಿನ್ಯಾಸದ ಗುಣಲಕ್ಷಣಗಳಲ್ಲಿ ಕಾಣ್ಬೋದು. ಮೊದಲನೆಯ ಪಾಯಿಂಟ್ ಸಾಮಾಜಿಕವಾದುದು ಅಂದರೆ ಏನು? ಈ ಸ್ತರವಿನ್ಯಾಸ ಮೊದಲನೇದಾಗಿ ನಾವು ನೋಡ್ತಾ ಇರುವಾಗ ಅದು ಸಾಮಾಜಿಕವಾಗಿ ನಮಗೆ ಕಾಣ್ತದೆ. ಸಾಮಾಜಿಕವಾದುದು ವಿನಃ ಜೈವಿಕ ಕಾರಣಗಳಿಂದ ಉಂಟಾಗಿರುವ ಅಸಮಾನತೆಯನ್ನು ಪ್ರತಿನಿಧಿಸುವುದಿಲ್ಲ. ಜೈವಿಕ ಗುಣಗಳು ಸಾಮಾಜಿಕ ಶ್ರೇಷ್ಠತೆ ಮತ್ತು ಕನಿಷ್ಠತೆಯನ್ನು ತಾವಾಗಿಯೇ ನಿರ್ಧರಿಸಲಾರವು. ಜೈವಿಕ ಗುಣಗಳು ಸಾಮಾಜಿಕ ಮಾನ್ಯತೆ ಮತ್ತು ಪ್ರಾಮುಖ್ಯವನ್ನು ಪಡೆದಾಗ ಸಾಮಾಜಿಕ ಸ್ಥಾನಮಾನಗಳನ್ನು ನಿಗದಿಪಡಿಸುವಾಗ ನಿರ್ಧಾರಕ ಅಂಶಗಳಾಗಬಲ್ಲವು. ಉದಾಹರಣೆಗೆ ನಾವು ನೋಡಿದರೆ ಸಮಾಜದ ಕೆಳಸ್ತರದಿಂದ ಬಂದಿರುವ ಸೈನ್ಯದ ಸಿಪಾಯಿ, ಒಂದು ಕಂಪನಿಯ ಆಡಳಿತಾಧಿಕಾರಿಯಾಗಿರುವ ಆತನು ಕೇವಲ ವಯಸ್ಸು, ದೈಹಿಕ ಶಕ್ತಿ, ರೂಪ ಮುಂತಾದ ಜೈವಿಕ ಗುಣಗಳಿಗಿಂತಲೂ ಈ ಎಲ್ಲ ಒಂದು ಅವನ ಗುಣಗಳಿಂದಲೂ ಮುಖ್ಯವಾಗಿರುವಂಥದ್ದು ಏನು ಹೇಳಿ? ಅವನ ಶಿಕ್ಷಣ, ಅವನ ಒಂದು ನೈಪುಣ್ಯತೆ, ಅವನ ಒಂದು ಅನುಭವ, ಅವನ ಒಂದು ವ್ಯಕ್ತಿತ್ವ, ಚಾರಿತ್ರ್ಯ, ಇದೆಲ್ಲ ಕೂಡ ಸಾಮಾಜಿಕ ವಿಷಯಗಳ ಒಳಗೆ ಬರ್ತದೆ, ಸಾಮಾಜಿಕ ಪ್ರಾಮುಖ್ಯತೆ ಒಳಗೆ ಬರ್ತದೆ. ಸಾಮಾಜಿಕ ಪ್ರಾಮುಖ್ಯ ಪಡೆದಿರುವಂತಹ ಗುಣಗಳಿಂದಾಗಿ ಉನ್ನತ ಸ್ಥಾನವನ್ನು ಹೊಂದಿರುವನು. ಇಲ್ಲಿ ಟುಮಿನ್ ಅವರು ಗುರುತಿಸಿರುವಂತೆ ಏನು ಹೇಳ್ತಾರೆ ಟುಮಿನ್ ಅವರು ಅಂತ ಹೇಳಿದರೆ, ಸಾಮಾಜಿಕ ಸ್ತರವಿನ್ಯಾಸವು ಸಾಮಾಜಿಕ ನಿಯಮಗಳಿಂದ ಮತ್ತು ಕಟ್ಟಳೆಗಳಿಂದ ನಿರ್ಬಂಧಿಸಲ್ಪಟ್ಟಿದೆ. ಅಡಚಣೆಯನ್ನೊಡ್ಡುವ ವಿವಿಧ ಅಂಶಗಳಿಂದಾಗಿ ಅಸ್ಥಿರವಾಗಬಹುದು ಮತ್ತು ಸಮಾಜದ ಇತರ ವ್ಯವಸ್ಥೆಗಳು ಅಂದರೆ ರಾಜಕೀಯ, ಕೌಟುಂಬಿಕ, ಧಾರ್ಮಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ಇತರೆ ಸಂಸ್ಥೆಗಳ ಜೊತೆ ನಿಕಟ ಸಂಬಂಧವನ್ನು ಹೊಂದಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎರಡನೇದು ನೋಡಿದರೆ ಪ್ರಾಚೀನವಾದುದು. ಏನು ಪ್ರಾಚೀನವಾದುದು? ಹೌದು, ಸಾಮಾಜಿಕ ಸ್ತರವಿನ್ಯಾಸ ಎನ್ನುವಂಥದ್ದು ಪ್ರಾಚೀನವಾದುದು. ನಾನು ನಿಮಗೆ ಮೊದಲೇ ಹೇಳಿರುವಂತೆ ಈ ಒಂದು ಸ್ತರವಿನ್ಯಾಸ ಮಾಡ್ತಾರೆ. ನಾನು ಶ್ರೀಮಂತ, ನೀನು ಬಡವ, ನಾನು ಮೇಲು ನೀನು ಕೀಳು, ನೀನು ಮೇಲು ನಾನು ಕೀಳು, ಈ ರೀತಿಯ ಒಂದು ಸ್ತರವಿನ್ಯಾಸವನ್ನು ಮಾಡುವಂಥದ್ದು ನಾವು ನೋಡಿರುವಂತೆ ಇವತ್ತು ನಿನ್ನೆ ಮಾಡಿರುವಂಥದ್ದಲ್ಲ, ನಿನ್ನೆಯಿಂದ ಆರಂಭಿಸಿದ್ದಲ್ಲ. ಅದು ಪುರಾತನ ಕಾಲದಿಂದಲೂ ಇದೆ, ಪ್ರಾಚೀನ ಕಾಲದಿಂದಲೂ ಕೂಡ ಇದೇ ರೀತಿಯಾಗಿ ನಡೀತಾ ಬರ್ತಾ ಇದೆ ಸ್ನೇಹಿತರೆ. ಎಷ್ಟೇ ಸ್ವಾತಂತ್ರ್ಯ ಸಿಕ್ಕಿರ್ಬೋದು, ಎಷ್ಟೇ ಒಂದು ತಂತ್ರಜ್ಞಾನದಲ್ಲಿ ಬೆಳವಣಿಗೆ ಆಗಿರ್ಬೋದು, ಯಾವುದೇ ರೀತಿಯ ಬದಲಾವಣೆಗಳಾಗಿರ್ಬೋದು, ಸಮಾಜದಲ್ಲಿ ಎಷ್ಟೆಷ್ಟೋ ಬದಲಾವಣೆಗಳಾಗಿದೆ. ಆದರೆ ಈ ಸ್ತರವಿನ್ಯಾಸ ಎನ್ನುವಂಥದ್ದು ಹೆಚ್ಚೇನು ಬದಲಾವಣೆ ಆಗಲಿಲ್ಲ.
ಕೆಲವೊಂದು ಸಮಾಜದಲ್ಲಿ, ಕೆಲವೊಂದು ಸಮುದಾಯಗಳಲ್ಲಿ ಈ ರೀತಿಯ ಒಂದು ಸರವಿನ್ಯಾಸ, ಈ ರೀತಿಯ ಒಂದು ಶ್ರೇಣಿ ವ್ಯವಸ್ಥೆ ಸ್ವಲ್ಪ ಕಡಿಮೆ ಮಟ್ಟದಲ್ಲಿರ್ಬೋದಷ್ಟೇ ಹೊರತು ಸಂಪೂರ್ಣವಾಗಿ ಇಲ್ಲ ಅಂತ ಹೇಳುವಂಥದ್ದು ಎಲ್ಲೂ ಕೂಡ ಇಲ್ಲ. ಈ ಸರವಿನ್ಯಾಸವು ಬಹಳ ಪುರಾತನವಾದಂತಹ ಒಂದು ವ್ಯವಸ್ಥೆ, ತುಂಬಾ ಪುರಾತನವಾಗಿದೆ. ಅದು ಐತಿಹಾಸಿಕ ಮತ್ತು ಪ್ರಾಚೀನ ದಾಖಲೆಗಳಿಂದ ಅದು ನಮಗೆ ತಿಳಿದು ಬರ್ತದೆ. ಸರವಿನ್ಯಾಸವು ಚಿಕ್ಕ ಅಲೆಮಾರಿ ಸಮೂಹಗಳಲ್ಲಿಯೂ ಕೂಡ ಅಸ್ತಿತ್ವದಲ್ಲಿರ್ತದೆ. ವಯಸ್ಸು, ಲಿಂಗ, ಸ್ತರವಿನ್ಯಾಸದ ನಿರ್ಧಾರಿತ ಅಂಶಗಳು ಕೂಡ ಆಗಿದ್ದವು. ಶ್ರೀಮಂತರು, ಬಡವರು, ಆಳುವವರು, ಆಳ್ವಿಕೆಗೆ ಒಳಪಟ್ಟವರು, ಸ್ವತಂತ್ರರು ಮತ್ತು ಗುಲಾಮರು ಎಂಬ ವ್ಯತ್ಯಾಸವು ಕೂಡ ಬಹಳ ಹಿಂದಿನಿಂದಲೂ ಕೂಡ ಬಂದಿದೆ. ಸುಮಾರು 2000 ವರ್ಷಗಳ ಹಿಂದೆ ಕೂಡ ಸಾಮಾಜಿಕ ಜೀವನದಲ್ಲಿ ಸಾಮಾಜಿಕ ಶ್ರೇಣಿಕ್ರಮದ ಕಲ್ಪನೆ ಸಹಜವೂ ಅನಿವಾರ್ಯವೂ ಆದ ಲಕ್ಷಣವಾಗಿತ್ತು. ಚೀನಾ, ಭಾರತ, ಆಫ್ರಿಕಾ, ಯುರೋಪ್, ಅಮೇರಿಕಾಗಳಲ್ಲಿಯೂ ಇದು ಸರ್ವೇ ಸಾಮಾನ್ಯವಾಗಿದೆ. ಕೆಲವರು ಹೇರಳವಾದ ಆಸ್ತಿಪಾಸ್ತಿಗಳನ್ನು ಹೊಂದಿದ್ದರೆ ಹಲವರು ಇದರಿಂದ ವಂಚಿತರಾಗಿದ್ದರು. ಕುಲೀನ ಮತ್ತು ಶ್ರೀಮಂತರಿಗೆ ಬಡವರು ಮತ್ತು ದುರ್ಬಲರು ವಿಧೇಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದರು. ಈ ರೀತಿಯಾಗಿ ಸಮಾಜದ ಕೆಲವು ನಿರ್ದಿಷ್ಟ ಆಯ್ದ ಗುಂಪುಗಳು ಆಸ್ತಿ, ಅಧಿಕಾರ ಮತ್ತು ಪ್ರತಿಷ್ಠೆಗಳನ್ನು ಅನುಭವಿಸುವ ಅಂಶ ಮಾನವನ ಇತಿಹಾಸದಲ್ಲಿ ಯಾವಾಗಲೂ ಕೂಡ ಕಂಡುಬರುತ್ತದೆ. ಇನ್ನು 3ನೇ ಪಾಯಿಂಟ್ಸ್ನಲ್ಲಿ ಸರ್ವವ್ಯಾಪಕವಾದುದು. ಸಾಮಾಜಿಕ ಸ್ತರವಿನ್ಯಾಸ ಎನ್ನುವಂಥದ್ದು ಎಷ್ಟು ಹಳೆಯದಾಗಿದೆಯೋ ಅಷ್ಟೇ ಕೂಡ ಸರ್ವವ್ಯಾಪಕವಾಗಿ ಕೂಡ ಇದೆ. ಅಂದರೆ ಎಲ್ಲ ಕಡೆ ಹರಡಿಕೊಂಡಿದೆ. ಅದು ಎಲ್ಲ ಕಡೆಯಲ್ಲೂ, ಎಲ್ಲ ಪ್ರದೇಶಗಳಲ್ಲೂ ಕೂಡ ಅದಿದೆ. ಸಾಮಾಜಿಕ ಸ್ತರವಿನ್ಯಾಸದ ಇನ್ನೊಂದು ಮುಖ್ಯ ಲಕ್ಷಣ ಅಂತ ಹೇಳಿದರೆ ಇದು ಸರ್ವವ್ಯಾಪಕತೆ ಇರುವಂಥದ್ದು. ಸ್ತರವಿನ್ಯಾಸವಿಲ್ಲದಿರುವ ಸಮಾಜವನ್ನು ನಾವು ಕಾಣಲು ಸಾಧ್ಯವಿಲ್ಲ. ಇಂದಿನ ದಿನಗಳಲ್ಲಿ ಜಗತ್ತಿನಾದ್ಯಂತ ಆಹಾರ ಮತ್ತು ಸೇವೆಗಳ ವಿತರಣೆಯ ವಿಧಾನಗಳ ಬಗ್ಗೆ ಅತೃಪ್ತಿಯ ಅಭಿಪ್ರಾಯವಿರುವುದನ್ನು ಕಾಣಬಹುದು. ಎಲ್ಲೆಡೆಯೂ ಇರೋ ಈ ಒಂದು ಅತೃಪ್ತಿಯೇ ಈ ಒಂದು ಸರ್ವವ್ಯಾಪತೆಗೂ ಒಂದು ನಿದರ್ಶನ. ಒಂದು ಬಗೆಯಲ್ಲಿ ನೋಡಿದರೆ ಜಗತ್ತಿನ ರಾಷ್ಟ್ರ ಎಲ್ಲ ಕೂಡ ಜಾಗತಿಕ ಸ್ತರೀಕರಣ ವ್ಯವಸ್ಥೆಗೊಳಗಾಗಿದೆ. ಅಂದರೆ ಏನು ಹೇಳ್ತಾ ಇದ್ದಾರೆ ಅವರು ಅಂತ ಹೇಳಿದರೆ, ಈ ಸ್ತರವಿನ್ಯಾಸವನ್ನು ಮಾಡ್ತಾ ಇದ್ದಾರಲ್ಲ, ಉಳ್ಳವರು, ಬಡವರು, ಇರುವವರು, ಇಲ್ಲದವರು, ಮೇಲಿನವರು, ಕೀಳಿನವರು, ಈ ರೀತಿ ಮಾಡ್ತಾ ಇದ್ದಾರಲ್ಲ, ಹಾಗೆಯೇ ಪ್ರತಿಯೊಂದು ರಾಷ್ಟ್ರದಲ್ಲಿಯೂ ಪ್ರತಿಯೊಂದು ಸಮಾಜದಲ್ಲಿಯೂ ಸ್ತರವಿನ್ಯಾಸ ವ್ಯವಸ್ಥೆಯನ್ನು ನಾವು ಕಾಣ್ಬೋದು. ಸಂಪ್ರದಾಯ, ಪರಂಪರೆ, ಮೌಖಿಕವಾಗಿರುವಂತಹ ಬರವಣಿಗೆ, ವಿಜ್ಞಾನ, ಅನ್ವೇಷಣೆಗಳ ಆಧಾರಿತ ನಾಗರಿಕತೆಯ ತಾಂತ್ರಿಕ ಲಕ್ಷಣಗಳು ಗೌಣವಾಗಿರುವ ಅನಕ್ಷರಸ್ಥ ಸಮಾಜದಲ್ಲಿಯೂ ಕೂಡ ಸ್ತರವಿನ್ಯಾಸ ಇದೆ. ದಕ್ಷಿಣ ಆಫ್ರಿಕಾದಲ್ಲಿರುವ ಬುಷ್ಮನ್ ಆದಿವಾಸಿ ಜನ 50 ಮತ್ತು 100 ಜನರ ಗುಂಪುಗಳಲ್ಲಿ ಜೀವಿಸುತ್ತಾರೆ, ಬೇಟೆಯಾಡ್ತಾರೆ, ಆಹಾರ ಸಂಗ್ರಹಣೆಯನ್ನು ಮಾಡ್ತಾರೆ. ಈ ಗುಂಪುಗಳಲ್ಲದೆ ಸ್ವಯಂ ಆಡಳಿತ ಸಮಾಜ, ಇಲ್ಲಿಯೂ ಸಹ ಏನಾಗ್ತದೆ, ಅಂಕುರಾವಸ್ಥೆಯಲ್ಲಿ ಸ್ತರವಿನ್ಯಾಸ ವ್ಯವಸ್ಥೆ ಇದೆ. ಇಂತಹ ಸಮಾಜಗಳಲ್ಲಿ ಸಾಮಾಜಿಕವಾಗಿ ನಿಗದಿತ ಅಸಮಾನತೆಗಳನ್ನು ಗಂಡಸರು ಮತ್ತು ಹೆಂಗಸರ ನಡುವೆ, ವಯಸ್ಕರು ಮತ್ತು ಮಕ್ಕಳ ನಡುವೆ ಆಗ್ತಾ ಇರ್ತದೆ. ಕೆಲವು ವ್ಯವಸ್ಥೆಗಳಲ್ಲಿ ಸ್ತರವಿನ್ಯಾಸಕ್ಕೆ ಆಧಾರ, ವಯಸ್ಸು, ಲಿಂಗ ಕೂಡ ಆಗಿರ್ತದೆ. ಈ ಒಂದು ಸರ್ವವ್ಯಾಪಕವಾಗಿರುವಂಥದ್ದು ಬೇರೆ ಬೇರೆ ವಿಚಾರಗಳಿಗೂ ಕೂಡ ಸಂಬಂಧಿಸ್ತದೆ. ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಸ್ತರವಿನ್ಯಾಸ ಎನ್ನುವಂಥದ್ದು ವಯಸ್ಸಿಗೆ ಸಂಬಂಧಿಸಿರುತ್ತದೆ. ಅಂದರೆ ನೀನು ಹೆಚ್ಚಿನ ವಯಸ್ಸು, ನನಗೆ ಕಡಿಮೆ ವಯಸ್ಸು, ನನಗೆ ಕಡಿಮೆ ನಿನಗೆ ಹೆಚ್ಚು ಎನ್ನುವಂತಹ ಒಂದು ಸ್ತರವಿನ್ಯಾಸ. ಇನ್ನು ಲಿಂಗಕ್ಕೆ ಸಂಬಂಧಪಟ್ಟಂತೆ ಗಂಡು ಹೆಣ್ಣು ರೀತಿಯಲ್ಲಿ ಕೂಡ ಅದನ್ನು ಕೂಡ ಸ್ತರವಿನ್ಯಾಸವನ್ನು ಮಾಡ್ತಾರೆ. ಈ ರೀತಿಯಾಗಿ ಸ್ತರವಿನ್ಯಾಸ ಅಂತ ಹೇಳಿದ ಕೂಡಲೇ ಎಲ್ಲ ವಿಚಾರಗಳು ಕೂಡ ಬರ್ತದೆ. ಅದು ಇದು ಅಂತಲ್ಲ, ಅನೇಕ ವಿಚಾರಗಳಿಗೆ ಅದು ಬರ್ತದೆ. ಹಾಗೆ ಒಂದು ಅಧಿಕಾರ ಇರ್ಬೋದು, ಆಸ್ತಿ ಇರ್ಬೋದು, ಪ್ರತಿಷ್ಠೆಗಳ ಅಸಮಾನತೆಗೆ ಮಾನ್ಯತೆ ನೀಡಿ ಸ್ತರವಿನ್ಯಾಸ ರೂಪುಗೊಂಡಿರುವುದರ ಸರ್ವವ್ಯಾಪಕತೆಯನ್ನು ಕೂಡ ಗುರುತಿಸುವುದು ಅಷ್ಟೇ ಅಗತ್ಯವಾದಂಥ ವಿಚಾರ. ಇನ್ನು 4ನೇದಲ್ಲಿ ನೋಡಿದರೆ ಬಗೆಗಳಲ್ಲಿ ವೈವಿಧ್ಯಪೂರ್ಣವಾದುದು ಅಂತ ಹೇಳ್ತಾ ಇದೆ. ಬಗೆಗಳಲ್ಲಿ ವೈವಿಧ್ಯಪೂರ್ಣವಾದುದು. ಅಸಮಾನತೆ ಎನ್ನುವುದು ಸಾರ್ವತ್ರಿಕವಾದುದಾದರೂ ಕೂಡ ಅಸಮಾನತೆಯ ಪ್ರಮಾಣ ಮತ್ತು ಸ್ವರೂಪ ಒಂದು ಸಮಾಜದಿಂದ ಮತ್ತೊಂದು ಸಮಾಜಕ್ಕೆ ಭಿನ್ನಗೊಳ್ಳುತ್ತಾ ಹೋಗ್ತದೆ. ಸ್ತರವಿನ್ಯಾಸದ ರೂಪು ಮತ್ತು ಪ್ರಮಾಣಗಳ ವೈವಿಧ್ಯತೆಗೆ ಅನೇಕ ನಿದರ್ಶನಗಳನ್ನು ಕೂಡ ನೀಡಬಹುದು. ಸ್ತರವಿನ್ಯಾಸದ ಪ್ರಮಾಣದಲ್ಲಿನ ವೈವಿಧ್ಯವನ್ನು ಗಮನಿಸುವುದಾದರೆ ಸೈದ್ಧಾಂತಿಕವಾಗಿ 2 ಪರಾಕಾಷ್ಠೆಗಳನ್ನು ಕಾಣ್ಬೋದು. ಒಂದೆಡೆ ಎಲ್ಲ ಅಂತಸ್ತುಗಳಿಗೂ ಸಮಪ್ರಮಾಣದ ಅಧಿಕಾರ ಅಂತಸ್ತುಗಳು ಇರುವುದಾದರೆ, ಇನ್ನೊಂದೆಡೆ ಏನಾಗ್ತದೆ, ಅದು ಪ್ರತಿಯೊಂದು ಅಂತಸ್ತು ಕೂಡ ಅಸಮಾನ ಪ್ರಮಾಣದಲ್ಲಿ ಹೊಂದಿರ್ತದೆ. ಒಂದು ಮೇಲೆ ಒಂದು ಕೆಳಗೆ ಅದೆಲ್ಲ ಕೂಡ ಇರುವಂಥದ್ದು. ಅದು
ಬದಲಾವಣೆ ಸಮಾಜದಲ್ಲಿ ಆಗುವಂಥ ಅನೇಕ ರೀತಿಯ ಬದಲಾವಣೆಗಳಾಗಿರ್ತದೆ, ಅನೇಕ ರೀತಿಯ ಒಂದು ಸ್ತರವಿನ್ಯಾಸ. ಯಾವುದೇ ಒಂದು ಪರಾಕಾಷ್ಠೆಯನ್ನು ಹೊಂದಿರುವ ಸ್ಥಿತಿಗಳಲ್ಲಿ ಇರುವುದಿಲ್ಲ. ಭಾರತದ 5,000ಕ್ಕೂ ಹೆಚ್ಚು ಉಪಜಾತಿಗಳಿರುವ ಪರಂಪರಾಗತ ಸಮಾಜದಲ್ಲಿ ಪೂರ್ಣ ಅಸಮಾನತೆಯ ಪರಾಕಾಷ್ಠೆಯನ್ನು ಕಾಣುವುದು. ಪ್ರಾಚೀನ ಮತ್ತು ಸಮಕಾಲೀನ ಸಮಾಜಗಳಲ್ಲಿನ ಸ್ತರೀಕರಣ ವ್ಯವಸ್ಥೆಗಳ ಪ್ರಮಾಣದಲ್ಲಿ ವೈವಿಧ್ಯತೆ ಇದ್ದಂತೆಯೇ ರೂಪದಲ್ಲಿಯೂ ಕೂಡ ವೈವಿಧ್ಯತೆ ಇದೆ. ಈ ಸಂದರ್ಭದಲ್ಲಿ ಸ್ತರಗಳು ಹೇಗೆ ಭಿನ್ನ ಬಗೆಯಲ್ಲಿ ವ್ಯವಸ್ಥೆಗೊಂಡಿದೆ ಎಂದು ಪರಿಕಲ್ಪಿಸಿಕೊಳ್ಳಲು ವರ್ಗ, ಜಾತಿ, ಎಸ್ಟೇಟ್ ಇತ್ಯಾದಿ ಪದಗಳು ಕೂಡ ಉಪಯುಕ್ತವಾಗ್ತದೆ, ಹಾಗೂ ಇವು ಸರ್ವೇಸಾಮಾನ್ಯ ಕೂಡ ಆಗಿರ್ತದೆ. ಎಲ್ಲ ವ್ಯವಸ್ಥೆಗಳನ್ನು ಈ ಪದಗಳ ಮೂಲಕವೇ ವರ್ಗೀಕರಿಸಬಹುದಾದರೂ ಜಗತ್ತಿನಲ್ಲಿ ಇಂದು ಅಸ್ತಿತ್ವದಲ್ಲಿರುವ ವರ್ಗ, ಜಾತಿ ವ್ಯವಸ್ಥೆಗಳ ಭಿನ್ನ ರೂಪಗಳನ್ನು ತೃಪ್ತಿಕರವಾಗಿ ಗುರುತಿಸಲು ಇನ್ನೂ ಅನೇಕ ಪದಗಳ ಅಗತ್ಯವಿದೆ. ಉದಾಹರಣೆಗೆ ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಕಪ್ಪು ಮತ್ತು ಬಿಳಿಯರ ನಡುವಣ ಸಂಬಂಧಗಳಲ್ಲಿ ಜಾತಿಗೆ ಇರುವ ಲಕ್ಷಣಗಳು ಇವೆ. ಜೊತೆಗೆ ವರ್ಗದ ಲಕ್ಷಣಗಳಲ್ಲಿ ಎಷ್ಟೋ ಅಂಶಗಳು ಕೂಡ ಕಂಡುಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 5ನೇ ಪಾಯಿಂಟ್ಸಲ್ಲಿ ನಾವು ನೋಡಿದರೆ ಪರಿಣಾಮ ಉಂಟು ಮಾಡುವಂಥದ್ದು. ಸ್ತರವಿನ್ಯಾಸ ಎನ್ನುವಂಥದ್ದು ಪರಿಣಾಮ ಕೂಡ ಉಂಟು ಮಾಡ್ತದೆ. ಸ್ತರವಿನ್ಯಾಸವು ತನ್ನದೇ ಆದ ಪರಿಣಾಮಗಳಿಗೆ ಕಾರಣವಾಗಿದೆ. ಈ ಸ್ತರವಿನ್ಯಾಸದ ಕಾರಣದಿಂದಾಗಿ ಮಾನವನ ಜೀವನದಲ್ಲಿ ದುರ್ಬಲವಾದಂತಹ ವಸ್ತುಗಳು ಜನರಲ್ಲಿ ಅಸಮಾನವಾಗಿ ಹಂಚಲ್ಪಟ್ಟಿದೆ. ಸ್ತರವಿನ್ಯಾಸವು 2 ಮುಖ್ಯ ಪರಿಣಾಮಗಳಾಗಿ ಕಾರಣವಾಗಿದೆ: ಜೀವನದ ಅವಕಾಶಗಳು, ಜೀವನದ ಶೈಲಿಗಳು. ಜೀವನದ ಅವಕಾಶಗಳು ಎಂಬ ಕಲ್ಪನೆಯು ಶಿಶುಮರ್ತ್ಯತೆ, ಆಯಸ್ಸು, ದೈಹಿಕ ಹಾಗೂ ಮಾನಸಿಕ ಅನಾರೋಗ್ಯ, ಮಕ್ಕಳಿಲ್ಲದಿರುವಿಕೆ, ವೈವಾಹಿಕ ಸಂಘರ್ಷ, ದಾಂಪತ್ಯ ವಿರಸ ಮತ್ತು ವಿವಾಹ ವಿಚ್ಛೇದನ ಮೊದಲಾದ ಅಂಶಗಳನ್ನು ಕೂಡ ಒಳಗೊಂಡಿದೆ. ಜೀವನದ ಶೈಲಿಗಳು ಎಂಬ ಕಲ್ಪನೆಯು ವಸತಿಯ ರೀತಿ, ವಾಸಿಸುವ ಸ್ಥಳ, ಮನರಂಜನೆಯ ಸಾಧನಗಳು, ಬಳಸುವ ಸಾರಿಗೆ ಸಂಪರ್ಕದ ಸಾಧನಗಳು, ಓದುವ ಪುಸ್ತಕಗಳು, ಪತ್ರಿಕೆಗಳು, ನಿಯತಕಾಲಿಕಗಳು, ತಂದೆ ಮಕ್ಕಳ ಸಂಬಂಧ ಮೊದಲಾದ ಅಂಶಗಳನ್ನು ಕೂಡ ಒಳಗೊಂಡಿದೆ. ಜೀವನದ ಅವಕಾಶಗಳ ಮೇಲೆ ವ್ಯಕ್ತಿಯ ನಿಯಂತ್ರಣ ಕಡಿಮೆ ಇದ್ದು ಅವೈಯಕ್ತಿಕವಾಗಿ ನಿರ್ಧಾರವಾದರೆ ಜೀವನದ ಶೈಲಿಗಳು, ಆತನ ಅಭಿರುಚಿಗಳು, ಮೌಲ್ಯಗಳಲ್ಲಿ ವ್ಯತ್ಯಾಸ ಕೂಡ ಬಿಂಬಿತವಾಗಿರ್ತದೆ. ಇವಿಷ್ಟು ಸಾಮಾಜಿಕ ಸ್ತರವಿನ್ಯಾಸದ ಗುಣಲಕ್ಷಣಗಳಲ್ಲಿ ಬರುವಂತಹ ವಿಚಾರವಾಗಿದೆ. ಇನ್ನು ನಾವು ನೋಡುವುದಾದರೆ ಸ್ತರವಿನ್ಯಾಸದ ಬಗೆಗಳನ್ನು ನೋಡಬೇಕು. ಸ್ತರವಿನ್ಯಾಸದ ಬಗೆಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ. ಎಲ್ಲವನ್ನು ಕೂಡ ಸ್ವಲ್ಪನೇ ತಿಳಿತಾ ಹೋಗುವ. ಯಾರೆಲ್ಲ ಪ್ರಥಮ BA ವಿದ್ಯಾರ್ಥಿಗಳಿದ್ದೀರೋ, ಸಮಾಜಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡವರು ಈ ಸಾಮಾಜಿಕ ಸ್ತರವಿನ್ಯಾಸದ ಗುಣಲಕ್ಷಣಗಳನ್ನು ಪಾಯಿಂಟ್ಸ್ ಬುಕ್ಕಲ್ಲಿ ಪಾಯಿಂಟ್ಸನ್ನು ಬರ್ಕೊಳ್ಳಿ ಸ್ನೇಹಿತರೆ. ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಸ್ತರವಿನ್ಯಾಸದ ಗುಣಲಕ್ಷಣ ಆಗಿದೆ. ಹಾಗೆಯೇ ಸಮಾಜಶಾಸ್ತ್ರ ಇನ್ನು ಬೇರೆ ಕಡೆಗಳಲ್ಲಿ ನಿಮಗೆ ಯಾವುದೇ ರೀತಿಯ ಸಮಾಜಶಾಸ್ತ್ರದ ಬಗ್ಗೆ ಇದ್ದಾಗ, ಅಥವಾ MA ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ಸ್ತರವಿನ್ಯಾಸದ ಬಗ್ಗೆ ಪ್ರಶ್ನೆಗಳಿರ್ತದೆ. ಅಥವಾ ನೀವು ಪ್ರಥಮ PUC, ದ್ವಿತೀಯ PUCಯಲ್ಲಿ ಕೂಡ ನಿಮಗೆ ಸ್ತರವಿನ್ಯಾಸದ ಬಗ್ಗೆ ಪ್ರಶ್ನೆಗಳಿರ್ತದೆ. ಆದ್ದರಿಂದ ಈ ಒಂದು ಸ್ತರವಿನ್ಯಾಸ ಎನ್ನುವಂತಹ ವಿಚಾರ ಎಲ್ಲ ಒಂದು ಹಂತಗಳಲ್ಲೂ ಕೂಡ ಸಮಾಜಶಾಸ್ತ್ರದಲ್ಲಿ ನೀವು ಕಾಣ್ತಾನೆ ಹೋಗ್ಬೋದು. ಇದು ಘಟಕ 21ರಲ್ಲಿ ಕೊಟ್ಟಿದ್ದಾರೆ ನೋಡಿ. ಘಟಕ 21ರಲ್ಲಿ ಗುಣಲಕ್ಷಣಗಳಿದೆ, ಬಗೆಗಳಿದೆ, ಹಾಗೆ ಕಾರ್ಯಗಳಿದೆ. ನಾವು ಗುಣಲಕ್ಷಣಗಳನ್ನು ನೋಡಿಕೊಂಡೇವಲ್ಲ, ಅದೇ ರೀತಿ ಬಗೆಗಳನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳುವ. ಅದರ ಜೊತೆಗೆ ಸ್ತರವಿನ್ಯಾಸದ ಕಾರ್ಯಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾವ ರೀತಿ ಅದು ಕಾರ್ಯನಿರ್ವಹಿಸ್ತದೆ, ಯಾವ ರೀತಿ ಅದು ಕಾರ್ಯ ಇದೆ ಎನ್ನುವಂಥ ಒಂದು 7 ಪಾಯಿಂಟ್ಸ್ಗಳು ಕೂಡ ಇದೆ. ಅದನ್ನು ಕೂಡ ನಾವು ಓದ್ಕೊಳ್ಬೇಕು. ನೀವು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡ್ರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಅದು ಬಂದಿರುವಂತಹ ಒಂದು ಪ್ರಶ್ನೆಯಾಗಿದೆ. ಸಾಮಾಜಿಕ ಸ್ತರವಿನ್ಯಾಸ ಘಟಕದಲ್ಲಿ ಬರ್ತದೆ ನೋಡಿ, ಅದು 21 ಘಟಕದಲ್ಲಿದೆ ನೋಡಿ. ನಾವೀಗ ಬ್ಲಾಕ್ 4ರಲ್ಲಿದ್ದೇವೆ. ನಾವು ಎಲ್ಲವನ್ನು ಹಿಂದೆಯಿಂದ ಓದ್ತಾ ಇದ್ದೇವೆ. ಮೊದಲೆಲ್ಲ ಈಗ ತುಂಬ ಹಳೆಯ ವಿಡಿಯೋ ನೀವು ನೋಡಿದರೆ ಅದರಲ್ಲಿ ಆರಂಭದಿಂದ ಎಲ್ಲವನ್ನು ಕೊಟ್ಟಿದ್ದೇನೆ. ಅದೆಲ್ಲ ಕೂಡ ಪ್ಲೇಲಿಸ್ಟಲ್ಲಿದೆ. ತುಂಬ ಜನ ಕೇಳ್ತಾ ಇದ್ರಿ ಪ್ಲೇಲಿಸ್ಟಲ್ಲಿ ಸಿಗ್ತಾ ಇಲ್ಲ ಅಂತ. ಪ್ಲೇಲಿಸ್ಟಲ್ಲಿ ನೀವು ಸರಿಯಾಗಿ ನೋಡ್ಕೊಳ್ಳಿ. ಅದಕ್ಕೆ ನಾನು ನಂಬರ್ಗಳನ್ನು ಕೊಡಲಿಲ್ಲ, ಆದರೆ ಪಾಠದ ಹೆಸರುಗಳನ್ನು ಕೊಟ್ಟಿದ್ದೇನೆ. ಘಟಕದ ಹೆಸರು ಯಾವುದು ಅಂದರೆ ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3 ಅಂತ ಇರುವಂಥದ್ದು ಕೊಟ್ಟಿದ್ದೇನೆ. ಹಾಗೆ ಅದರ ಹೆಸರು
ಈಗ ನಮಗೆ ಬೇಕಾಗಿರುವಂಥದ್ದು ಪ್ರಶ್ನೆ ಅಲ್ವಾ, ಸಾಮಾಜಿಕ ಸ್ತರವಿನ್ಯಾಸದ ಒಂದು ಕಾರ್ಯಗಳಿರ್ಬೋದು, ಗುಣಲಕ್ಷಣ, ಈ ರೀತಿ ಪ್ರಶ್ನೆಗಳು ನಮಗೆ ಬೇಕಾಗಿರೋದ್ರಿಂದ ಆ ರೀತಿಯಾಗಿ ನಾನು ಅದನ್ನು ಪ್ಲೇಲಿಸ್ಟಲ್ಲಿ ಹಾಕಿದ್ದೇನೆ. ನೀವು ಅದನ್ನು ಚೆಕ್ ಮಾಡ್ಕೊಳ್ಬೋದು. ಹಳೆಯ ಎಲ್ಲ ಪಾಠಗಳು, ಹೆಚ್ಚಿನ ಮುಖ್ಯವಾದಂಥ ಪಾಠಗಳನ್ನು ಕೂಡ ಕೊಟ್ಟಿದ್ದೇನೆ ನೋಡಿ. ಇಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳು, ಈ ಹಳೆಯ ಪ್ರಶ್ನೆ ಪತ್ರಿಕೆ ನೋಡಿ, 2022ರ ಪ್ರಶ್ನೆ ಪತ್ರಿಕೆಯಲ್ಲಿ 5 ಅಂಕಕ್ಕೆ ಕೇಳಿದ್ದಾರೆ. ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳನ್ನು ಕೇಳಿದ್ದಾರೆ. ನಾನು ಈಗಾಗಲೇ ಹೇಳಿದೆ ನಿಮಗೆ, ಸಾಮಾಜಿಕ ಸ್ತರವಿನ್ಯಾಸದ ಗುಣಲಕ್ಷಣ, ಅದರ ಬಗೆಗಳು, ಅದರ ಕಾರ್ಯಗಳು 3 ಕೂಡ ಓದ್ಕೊಳ್ಬೇಕು. 3ರಲ್ಲಿ 1 ಪ್ರಶ್ನೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಒಂದು ಪ್ರಶ್ನೆ. ಆದ್ದರಿಂದ ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳನ್ನು ಓದ್ಕೊಳ್ಬೇಕು. ಸಾಮಾಜಿಕ ಸ್ತರವಿನ್ಯಾಸದ ಕಾರ್ಯಗಳನ್ನು ಅವರಲ್ಲಿ 5 ಅಂಕಕ್ಕೆ ಕೇಳಿದ್ದಾರೆ. ಹಾಗೆ ಸಾಮಾಜಿಕ ಸ್ತರವಿನ್ಯಾಸದ ಬಗೆಗಳನ್ನು 10 ಅಂಕಕ್ಕೆ ಕೂಡ ಕೇಳ್ತಾರೆ. ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳನ್ನು ಕೂಡ 10 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ. ನಾವು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.